ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ವಲ್ಪ ದಿನಗಳ ಹಿಂದೆ ನಾನು ಒಂದು ವರ್ಕ್ ಫ್ರಮ್ ಹೋಮ್ ವಿಡಿಯೋ ಮಾಡಿದ್ದೆ. ಡಿಟ್ಟೋ ಕಂಪ್ನಿದು ವರ್ಕ್ ಫ್ರಮ್ ಹೋಮ್ ಆಗಿತ್ತು. ಆ ವಿಡಿಯೋನ ನೋಡಿ ಒಬ್ರು ಅಪ್ಲೈ ಮಾಡಿ ಆ ಜಾಬ್ಗೆ ಸೇರ್ಕೊಂಡಿದ್ದಾರೆ. ಸೊ ಅವರು ಕಮೆಂಟ್ ಹಾಕಿದ್ರು. ಸೊ ಅದೇ ರೀತಿ ಮತ್ತೆ ವರ್ಕ್ ಫ್ರಮ್ ಹೋಮ್ನ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ. ಸೊ ಈ ವರ್ಕ್ ಫ್ರಮ್ ಹೋಮ್ ಬಂದು ಡಿಟ್ಟೋ ಅನ್ನೋ ಒಂದು ಕಂಪ್ನಿಯವರು ಬಿಟ್ಟಿರೋದು. ಈ ಡಿಟ್ಟೋ ಕಂಪ್ನಿ ಏನಂದ್ರೆ ಇದು ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಕಂಪ್ನಿ. ಸೊ ಯೂಶುವಲಿ ಜನರು ಲೈಫ್ ಇನ್ಶೂರೆನ್ಸ್ ಅಥವಾ ಮೆಡಿಕಲ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ತುಂಬ ಡೌಟ್ಸ್ಗಳಿರುತ್ತೆ. ಸೊ ಅಂಥ ಟೈಮಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವುದು ಅವ್ರಿಗೆ ಬೆಸ್ಟ್ ಅಂತ ತಿಳ್ಕೊಬೋದು. ಸೊ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಲೈಕ್ ಏನು ಸ್ಪ್ಯಾಮ್ ಮಾಡಲ್ಲ, ಆ ರೀತಿ ಒಂದು ಕಂಪ್ನಿ. ಸೊ ಈ ಕಂಪ್ನಿಯಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಬಿಟ್ಟಿದ್ದಾರೆ. ಸೊ ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಡಿಟ್ಟೋ ಅಂತ ಬಂದು ಸರ್ಚ್ ಮಾಡಬೇಕು. ಅದಾದಮೇಲೆ ಫಸ್ಟ್ನೇ ಲಿಂಕ್ನ ಓಪನ್ ಮಾಡಿ ಆಮೇಲೆ ಕೆರಿಯರ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಮೋಟ್ ಓನ್ಲಿ ಅಂತ ಚೆಕ್ ಮಾಡಿ. ಬೇರೆ ಕೆಲಸಗಳು ಇದೆ, ಅದಕ್ಕೆ ಬೇಕಾದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಜಸ್ಟ್ ವರ್ಕ್ ಫ್ರಮ್ ಹೋಮ್ನ ಹುಡುಕ್ತಾ ಇದ್ದರೆ ರಿಮೋಟ್ ಓನ್ಲಿ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಜಾಬ್ಸ್ಗಳೆಲ್ಲ ಬರುತ್ತೆ. ಸೊ ನಾನು ಇಲ್ಲಿ ಹೇಳಕ್ಕೆ ಹೋಗ್ತಾ ಇರೋದು ಇಂಗ್ಲೀಷ್ ಮತ್ತು ಕನ್ನಡ, ಅಂದರೆ ಇದು ಕನ್ನಡದವರು ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಡಿಟ್ಟೋ ಅಂದರೆ ಏನು ಅಂತ ಗೊತ್ತಾಗಿದೆ ಅನಿಸುತ್ತೆ. ಹಾಗೇನೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೂ ಗೊತ್ತಾಗುತ್ತೆ. ಸೊ ಯೂಶ್ವಲಿ ಯಾವ್ದಾದ್ರು ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಕಂಪ್ನಿಗಳಾಗಿರ್ಬೋದು, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಲೈಕ್ ನೀವು ಒಂದ್ಸಲ ಕಾಲ್ ಮಾಡಿದರೆ ಸಾಕು ಮತ್ತೆ ಮತ್ತೆ ಕಾಲ್ ಮಾಡಿ ತಗೊಳ್ಳಿ ಈ ಥರ ಎಲ್ಲ ಸ್ಪ್ಯಾಮ್ ಎಲ್ಲ ಮಾಡ್ತಿರ್ತಾರೆ. ಬಟ್ ಆದರೆ ಇವರು ಯೂನಿಕ್ ಆ ಥರ ಮಾಡಲ್ಲ. ಯಾವ ರೀತಿ ಯೂನಿಕ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ನೋ ಸೇಲ್ಸ್ ಪಿಚ್. ಇವರು ಲೈಕ್ ಇದನ್ನೇ ತಗೊಳ್ಳಿ ಈ ಥರ ಸೇಲ್ಸ್ ಪಿಚ್ ಏನು ಮಾಡೋ ಆಗಿರಲ್ಲ. ನೀವು ಜಸ್ಟ್ ಅವ್ರು ಏನು ಕ್ವಶನ್ ಕೇಳ್ತಾರೆ ಹಾಗೆ ಅವರ ಕ್ವಶನ್ ಮತ್ತು ಕಂಡೀಷನ್ಸ್ಗೆ ಯಾವುದು ಬೆಸ್ಟ್ ಇನ್ಶೂರೆನ್ಸ್ ಆಗಿರುತ್ತೆ ಅದು ಅಡ್ವೈಸ್ ಮಾಡೋದೇ ನಿಮ್ಮ ಕೆಲಸ ಆಗಿರುತ್ತೆ. ಯೂಶ್ವಲಿ ಒಬ್ಬರಿಗೆ 30 ಮಿನಿಟ್ಸ್ ಕನ್ಸಲ್ಟ್ ಮಾಡಬೇಕಿರುತ್ತೆ. ಅದಾದ್ಮೇಲೆ ಇದು 07 ಅಂದರೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ತಿಳಿಸಿದ ಮೇಲೆ ಮುಗೀತು. ಮತ್ತೆ ಅವ್ರಿಗೆ ಕಾಲ್ ಮಾಡೋದು ಈ ಥರ ಎಲ್ಲ ಏನು ಸ್ಪ್ಯಾಮ್ ಮಾಡೋದು ಇರಲ್ಲ ಇಲ್ಲಿ. ಸೊ ಬೇಸಿಕಲಿ ಲೈಕ್ ನಾರ್ಮಲ್ ಜಾಬ್ ಥರ ಅವ್ರನ್ನ ಒಂದು ಇನ್ಶೂರೆನ್ಸ್ ತಗೊಳ್ಳೋ ಥರ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಅಡ್ವೈಸ್ ಮಾಡೋದಷ್ಟೇ ನಿಮ್ಮ ಕೆಲಸ. ಸೊ ಈ ಕೆಲಸಕ್ಕೆ ಅವರು ಲೈಕ್ ಯೂಸರ್ಸಿಂದ ಅಥವಾ ಕಸ್ಟಮರ್ಸಿಂದ ಯಾವುದೇ ಥರದ ಫೀಸ್ ಅಥವಾ ಏನು ತೊಗೊಳಲ್ಲ. ಸೊ ನಿಮಗೆ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಏನು ಪ್ರೆಷರ್ ಇರಲ್ಲ, ಯಾಕೆಂದರೆ ಅದರಿಂದ ಏನು ಬೆನಿಫಿಟ್ ಅವ್ರಿಗಿರಲ್ಲ. ಇನ್ಶೂರೆನ್ಸ್ ಬಗ್ಗೆ ಒಂದು ಅವೇರ್ನೆಸ್ ಮೂಡ್ಸೋಕ್ಕೆ ಅಂತಲೇ ಅಂದ್ಕೊಳ್ಳಿ, ಆ ರೀತಿ. ಬಟ್ ಅವ್ರೇನಾದ್ರು ತಗೊಂಡ್ರೆ ಇನ್ಶೂರೆನ್ಸ್ ಕಡೆಯಿಂದ ಇವ್ರಿಗೆ ಮನಿ ಬರುತ್ತೆ. ಬಟ್ ಆದರೆ ಆ ಮನಿಗೋಸ್ಕರ ಇವರು ಏನು ಯಾರಿಗೂ ಪ್ರೆಷರ್ ಹಾಕಲ್ಲ. ಇದು ಸೇಲ್ಸ್ ರೋಲ್ ಅಲ್ಲ, ಇದು ಜಸ್ಟ್ ಅಡ್ವೈಸರಿ ರೋಲ್. ನೀವು ಯಾವುದೇ ಥರದ ಇನ್ಶೂರೆನ್ಸ್ನ ಸೇಲ್ ಮಾಡಬೇಕು ಅಂತ ಇಲ್ಲ, ಜಸ್ಟ್ ಅವ್ರು ಕಾಲ್ ಮಾಡಿದಾಗ ಅವ್ರಿಗೆ ಯಾವ್ದು ಬೆಸ್ಟ್ ಅಂತ ತಿಳಿಸ್ಕೊಡ್ಬೇಕಿರುತ್ತೆ ಅಷ್ಟೇ. ಇಲ್ಲೇ ಹಾಗೆ ನೋಡಿದಾಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ನೋ ಸೇಲ್ಸ್ ಟಾರ್ಗೆಟ್. ನಿಮ್ಗೆ ಯಾವುದೇ ಥರದ ಟಾರ್ಗೆಟ್ ಇರಲ್ಲ. ಈಗ ಡೈಲಿ ಇಷ್ಟು ಜನರ ಕನ್ಸಲ್ಟ್ ಮಾಡಿ ಅವ್ರಿಗೆ ಯಾವ್ದು ಬೆಸ್ಟ್ ಅಂತ ತಿಳಿಸ್ಕೊಡದೆ ನಿಮ್ಮ ಕೆಲಸ ಇರುತ್ತೆ. ಇನ್ನು ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ. ನ್ಯೂ ಜಾಯ್ನರ್ಸ್ ಅಂದರೆ ಫ್ರೆಷರ್ಸ್ ಇದ್ದರೂ ಕೂಡ ಅವ್ರಿಗೆ ಇವರೇ ಟ್ರೈನಿಂಗ್ ಕೊಟ್ಬಿಟ್ಟು ಮಾಡ್ತಾರೆ. ಹಾಗೆ ಇಲ್ಲಿ ಯಾವುದೇ ಥರದ ಸ್ಪ್ಯಾಮ್ ಮತ್ತು ಮಿಸ್ ಸೆಲ್ಲಿಂಗ್ ನೀವು ಕೂಡ ಮಾಡೋ ಆಗಿಲ್ಲ. ನೀವು ಮಾಡಿದರೆ ನಿಮ್ಮ ಮೇಲೂ ಆ್ಯಕ್ಷನ್ ತಗೊತಾರೆ. ಸೊ ಜಸ್ಟ್ ಪ್ಯೂರ್ ಆಗಿ ಅಡ್ವೈಸ್ ಮಾಡೋದೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇದು ಒಂಥರ ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಹಾಗೆ ಇವರೆಲ್ಲ ಈಗ ಫೋಟೋಗಳು ನೋಡ್ತಾ ಇರ್ಬೋದು. ಈ ಫೋಟೋ ಎಲ್ಲ ಲೈಕ್ ಇನ್ಶೂರೆನ್ಸ್ ಅಡ್ವೈಸರ್ಸ್ಗಳೇ ಅವರು ಔಟಿಂಗ್ ಹೋದಾಗ ತಗೊಂಡಿರೋ ಫೋಟೋಗಳು. ಸೊ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಅವ್ರು ತಗೋಬೇಕು ಅಂದರೆ ನಿಮ್ಮ ಹತ್ರ ಏನಿರಬೇಕು, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಗುಡ್ ಕಮ್ಯುನಿಕೇಷನ್ಸ್ ಇರಬೇಕು, ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಗೊತ್ತಿರಬೇಕು. ಇನ್ನು ಅಟೆನ್ಷನ್ ಟು ಡೀಟೇಲ್ಸ್, ಲೈಕ್ ಈಗ ಒಬ್ರು ಕಸ್ಟಮರ್ ನಿಮಗೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಎಲ್ಲ ಕೇಳಬೇಕಾದ್ರೆ ಅದನ್ನ ಡೀಟೇಲ್ ಆಗಿ ತಿಳ್ಕೊಂಡು ಅವ್ರಿಗೆ ಯಾವ ಥರ ಬೇಕು, ಯಾವುದು ಬೆಸ್ಟ್ ಇನ್ಶೂರೆನ್ಸ್ ಅಂತ ಗೈಡ್ ಮಾಡಬೇಕಿರುತ್ತೆ. ಇನ್ನು ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದರೆ ಅದೇ ಇಂಗ್ಲೀಷ್ ಮತ್ತು ಕನ್ನಡ ಗೊತ್ತಿರಬೇಕು. ಕಂಪ್ಯೂಟರ್ನೆಲ್ಲ ಯೂಸ್ ಮಾಡೋಕೆ ಗೊತ್ತಿರಬೇಕು. ಲೈಕ್ ಟೂಲ್ಸ್ಗಳೇನಾದ್ರು ಕೊಟ್ಟರೆ ಅದನ್ನೆಲ್ಲ ಯೂಸ್ ಮಾಡೋ ಥರ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು. ಇನ್ನು ಇದರಲ್ಲಿ 2 ಥರ ಟೀಮ್ ಬರುತ್ತೆ, ಟೀಮ್ ಫ್ಯಾಲ್ಕನ್ ಮತ್ತು ಟೀಮ್ ಬ್ಲಿಸ್ ಅಂತ. ಸೊ ಟೀಮ್ ಫ್ಯಾಲ್ಕನ್ ಏನಂದರೆ ಅವರು ಲೈಕ್ ಕಾಲ್ಗನ ಬುಕ್ ಮಾಡಿರ್ತಾರೆ ಲೈಕ್ ಕಸ್ಟಮರ್ಸ್, ಅವ್ರಿಗೆ ಕಾಲ್ ಮಾಡಿ ತಿಳಿಸ್ಕೊಡೋದಾಗಿರುತ್ತೆ. ಇನ್ನು ಟೀಮ್ ಬ್ಲಿಸ್ ಏನಂದರೆ ಇದು ಚಾರ್ಟ್ ಬೇಸ್ಡ್ ಇಂಟ್ರಾಕ್ಷನ್ಸ್. ಲೈಕ್ ಇವರು ಏನು ಮಾತಾಡೋದು ಬೇಕಾಗಿರಲ್ಲ, ಇವರು ಜಸ್ಟ್ ಲೈಕ್ ಈಗ ವಾಟ್ಸಪ್ಪಲ್ಲಿ ಅಥವಾ ಇಮೇಲಲ್ಲಿ ಏನಾದ್ರು ಕ್ವೈರೀಸ್ ಬಂದರೆ ಅದನ್ನ ಸಾಲ್ವ್ ಮಾಡೋದು ಇವರ ಕೆಲಸ ಆಗಿರುತ್ತೆ. ಸೊ ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಟೀಮ್ ಫ್ಯಾಲ್ಕನ್ ಆದರೆ ಟೀಮ್ ಫ್ಯಾಲ್ಕನ್, ಲೈಕ್ ನಿಮಗೆ ಮಾತಾಡೋಕ್ಕೆಲ್ಲ ಇಷ್ಟ ಇದ್ದರೆ ಟೀಮ್ ಫ್ಯಾಲ್ಕನ್ ಅಥವಾ ಟೀಮ್ ಬ್ಲಿಸ್ನ ಚೂಸ್ ಮಾಡ್ಬೋದು. ಸೊ ಬಟ್ ಟೀಮ್ ಫ್ಯಾಲ್ಕನ್ನ ಚೂಸ್ ಮಾಡಿದರೆ
ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ರಾತ್ರಿ 8 ಗಂಟೆ ತನಕ ಶಿಫ್ಟ್ ಇರುತ್ತೆ. ಇನ್ನು ಟೀಮ್ ಬ್ಲಿಸ್ ಏನಾದ್ರು ಮಾಡಿದರೆ ಇಲ್ಲಿ 2 ಶಿಫ್ಟ್ ಬರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ, ಹಾಗೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 9 ಗಂಟೆ. ಇವೆರಡರಲ್ಲಿ ಯಾವ್ದಾರ ಒಂದು ಶಿಫ್ಟ್ ಇರುತ್ತೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಇನ್ನು ನಿಮ್ಗೆ ಏನು ಸಿಗುತ್ತೆ ಅಂದರೆ ಲೈಕ್ ನಿಮಗೆ ಬೆನಿಫಿಟ್ ಏನಂದರೆ ವರ್ಕ್ ಫ್ರಮ್ ಎನಿವೇರ್. ನೀವು ವರ್ಕ್ ಫ್ರಮ್ ಹೋಮ್ ಬೇಕಾದ್ರೂ ಮಾಡ್ಬೋದು. ನಿಮಗೆ ಆಫೀಸ್ ಬೇಕು ಅಂದರೆ ಆಫೀಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ನ ಕೊಡ್ತಾರೆ. ಇನ್ನು ಹಾಗೆ ವೆಲ್ನೆಸ್ ಲೀವ್ಸ್ಗಳಿರುತ್ತೆ. ಹಾಗೆ ಇಲ್ಲಿ ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಗ್ರೋತ್ ಆಪರ್ಚುನಿಟಿ ಇದೆ. ಲೈಕ್ ನ್ಯೂ ರೋಲ್ಸ್, ಪ್ರಮೋಷನ್ಸ್ ಅದು ಎಲ್ಲ ಇರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಕಲಿಬೇಕು ಅಂದರೆ ಅದಕ್ಕೂ ಎಲ್ಲ ಇದು ಸ್ಟಾರ್ಟಪ್ ಆಗಿರೋದ್ರಿಂದ ಲೈಕ್ ನಿಮ್ಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಇನ್ನು ಫನ್ ಇವೆಂಟ್ಸ್ ಆ್ಯಂಡ್ ಆಫ್ ಸೈಟ್ಸ್, ಹಾಗೇ ಅವಾಗವಾಗ ಲೈಕ್ ಏನಾದ್ರು ಔಟಿಂಗ್ ಆಗಿರ್ಬೋದು ಅಥವಾ ಟೀಮ್ ಡಿನ್ನರ್, ಟೀಮ್ ಲಂಚ್ ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಇದೆಲ್ಲ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಅನ್ಕೋಬೋದು. ಇನ್ನು ಇದಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಅಂದರೆ ನೀವು ಅಪ್ಲೈ ಮಾಡಾದ್ಮೇಲೆ HR ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ಟಾಸ್ಕ್ 1, ಟಾಸ್ಕ್ 2 ಈ ಥರ ಇರುತ್ತೆ. ಅದರಲ್ಲಿ ಏನು ಅಂದರೆ ಟಾಸ್ಕ್ 1ಅಲ್ಲಿ ಯಾವ ಥರ ಇದ್ದೀರಾ ಅಂತ ಚೆಕ್ ಮಾಡ್ತಾರೆ. ಲೈಕ್ ನಿಮಗೆ ನೀಟಾಗಿ ಪೇಷನ್ಸಾಗಿ ಮಾತಾಡೋ ಸ್ಕಿಲ್ಸ್ ಎಲ್ಲ ಇದೆಯಾ ಆ ಥರ ಎಲ್ಲ ಚೆಕ್ ಮಾಡ್ತಾರೆ. ಹಾಗೆ ಟಾಸ್ಕ್ 2 ಅಲ್ಲಿ ಲೈಕ್ ಇನ್ನೂ ಒಂಚೂರು ಡೀಪಾಗಿ ಚೆಕ್ ಮಾಡ್ತಾರೆ. ಅದಾದಮೇಲೆ ಮ್ಯಾನೇಜರಿಯಲ್ ರೌಂಡ್ ಇರುತ್ತೆ. ಲೈಕ್ ಇಲ್ಲಿ ನಿಮ್ಮದು ಸ್ಯಾಲ್ರಿ ಆಗಿರ್ಬೋದು, ಲೈಕ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಸ್ಯಾಲ್ರಿ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಫ್ರೆಷರ್ಸ್ ಆಗಿದ್ದರೆ ಲೈಕ್ ಏನಾದ್ರು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಅದನ್ನೇ ಕೊಡ್ತಾರೆ. ಮೋಸ್ಟ್ಲಿ 4.5 ಲ್ಯಾಕ್ ಈ ಥರ ಕೊಡ್ಬೋದು ಅನ್ಸುತ್ತೆ. ಸೊ ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಗ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಮೊಬೈಲ್ ನಂಬರ್, ಆಮೇಲೆ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿರೋದು ಅದು, ಹಾಗೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ರು ಅದನ್ನು ಚೂಸ್ ಹಾಕ್ಬೋದು. ಇನ್ನು ನೋಟಿಸ್ ಪೀರಿಯಡ್ ಏನಾರು ಅಂದರೆ ಲೈಕ್ ನೀವು ವರ್ಕ್ ಮಾಡ್ತಿದ್ರೆ ನೋಟಿಸ್ ಪೀರಿಯಡ್ ಹಾಕಬೇಕಿರುತ್ತೆ. ಇನ್ನು ಇವಾಗ ಪ್ರೆಸೆಂಟ್ ಇರೋ CTSನ ಹಾಕಬೇಕು. ಆಮೇಲೆ ಇಲ್ಲಿ ಕೇಳಿದ್ದಾರೆ ಆರ್ ಯು ಕಂಫರ್ಟೇಬಲ್ ವಿತ್ CTC ಆಫ್ 4.5 LP ಅಂದರೆ ಇವರು 4.5 LPನ ಕೊಡ್ತಾರೆ ಯೂಶ್ವಲಿ ಫ್ರೆಷರ್ಸ್ಗೆ. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೂ ಜಾಸ್ತಿ ಕೊಡ್ಬೋದು. ಹಾಗೆ ಈ ಆಪರ್ಚುನಿಟಿ ಬಗ್ಗೆ ಎಲ್ಲಿ ತಿಳ್ಕೊಂಡ್ರೆ ಅಂದರೆ ಯೂಟ್ಯೂಬ್ ವಿಡಿಯೋ ನೋಡಿ ತಿಳ್ಕೊತಾ ಇದ್ದೀರಾ, ಸೊ ಯೂಟ್ಯೂಬ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ರೆಫರಲ್ ಏನಾದ್ರು ಇದೆಯಾ, ನೋ. ಹಾಗೆ ಇಲ್ಲಿ ಸ್ವಲ್ಪ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಅದನ್ನ ಓದ್ಬಿಟ್ಟು ನಿಮಗೇನು ಅನಿಸುತ್ತೆ ಅದನ್ನ ಆನ್ಸರ್ ಮಾಡಿ. ಅದಾದಮೇಲೆ ಐ ಆಮ್ ನಾಟ್ ರೋಬೋಟ್ ಅಂತ ಕೊಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಸೊ ಈ ರೀತಿ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಏಕೆಂದರೆ ಯಾವುದಾದ್ರೂ ಜಾಬ್ನ ಹುಡುಕ್ತಾ ಇದ್ದರೆ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು. Thank you. All the best.